ಗುಡ್ ಈವ್ನಿಂಗ್ ಮಕ್ಳೇ. ಎಲ್ರಿಗೂ ನಮಸ್ಕಾರ. ಇವತ್ತಿನ ಒಂದು ವಿದ್ಯಾಶಕ್ತಿಯ ಗಣಿತದ ಕ್ಲಾಸಿಗೆ ಎಲ್ರಿಗೂ ಸ್ವಾಗತ. ಹೇಗಿದ್ದೀರಾ ಮಕ್ಳೇ? ಇವತ್ತಿನ ದಿನ ಹೇಗೋಯ್ತು? ಎಸ್, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತಿನ ಒಂದು ಸೆಷನ್ ಅನ್ನ ಪ್ರಾರಂಭ ಮಾಡೋಣ. ಒಂದು ಚಿಕ್ಕದಾದ ನೀತಿಯ ಕಥೆಯನ್ನ ಓದ್ಕೊಂಡ್ ಬಂದ್ಮೇಲೆ. ಓಕೆ, ಸೊ ಎಲ್ರಿಗೂ ನನ್ನ ಸ್ಕ್ರೀನ್ ಕಾಣಿಸ್ತಾ ಇದೆಯಾ? ಓಕೆ, ಸೊ ಈ ಒಂದು ಕಥೆ ಯಾರ ಮೇಲೆ ಇದೆ? ಬಾಯಾರಿದ ಕಾಗೆ, ಹೌದಾ? ಥರ್ಸ್ಟಿ ಕ್ರೋ. ಆ ಒಂದು ವಿಷಯದ ಮೇಲೆ ಇವತ್ತಿನ ಒಂದು ನೀತಿಯ ಕಥೆಯನ್ನ ನಾನ್ ನಿಮ್ಗೆ ತೋರಿಸ್ತೀನಿ. ಓಕೆ, ಸೊ ಒಂದು ಬಿಸಿಲು ದಿನದಂದು ಕಾಗೆ ಒಂದು ಬಹಳ ಬಾಯಾರಿಕೆ ಆಗಿತ್ತು. ಅದು ನೀರಿಗಾಗಿ ಎಲ್ಲೆಡೆ ಹುಡುಕುತ್ತಾ, ಆದರೆ ಎಲ್ಲೂ ನೀರು ಸಿಗಲಿಲ್ಲ. ಅದು ನೀರಿಗಾಗಿ ಎಲ್ಲ ಕಡೆ ಹುಡುಕಿತು, ಆದ್ರೆ ಅದಕ್ಕೆ ನೀರೇ ಸಿಗ್ಲಿಲ್ಲ. ಬೇಸಿಗೆ ಸಮಯದಿಂದಾಗಿ ಏನಾಗಿತ್ತು? ಅದಕ್ಕೆ ಸಿಕ್ಕಾಪಟ್ಟಿ ಬಾಯಾರಿಕೆ ಆಗಬಿಟ್ಟಿತ್ತು. ಅದಕ್ಕೆ ಒಂದು ಮಡಿಕೆ ಸಿಕ್ಕಿತು, ಆದರೆ ನೀರು ತುಂಬಾ ಕೆಳಗೆ ಇತ್ತು. ಕಾಗೆಯು ಬಿಟ್ಟು ಕೊಡಲಿಲ್ಲ. ನೀರು ಮೇಲಕ್ಕೆ ಬರಲು ಒಂದೊಂದೇ ಕಲ್ಲನ್ನು ಮಡಿಕೆಗೆ ಹಾಕಲು ನಿರ್ಧರಿಸಿತು. ಕಾಗೆಗೆ ಏನಾಯ್ತು? ಇದೇ ರೀತಿ ಎಲ್ಲ ಕಡೆ ತಿರುಗ್ತಾ ನೀರಿನ ಸಲುವಾಗಿ ಹುಡುಕೋ ಸಮಯದಲ್ಲಿ ಒಂದು ಮಡಿಕೆ ಸಿಕ್ತೈತಿ. ಆ ಮಡಿಕೆಯಲ್ಲಿ ಏನಿತ್ತು? ನೀರಿತ್ತು, ಆದ್ರೆ ನೀರ್ ಎಲ್ಲಿತ್ತು? ಇಲ್ಲಿ ನೀವು ಗಮನಿಸ್ಬೋದು, ಸಿಕ್ಕಾಪಟ್ಟೆ ಕೆಳಗೆ ನೀರಿತ್ತು. ಆದ್ರೆ ಕಾಗೆ ಬಿಡ್ಲಿಲ್ಲ. ಅದು ಏನ್ ಮಾಡ್ತು? ನೀರು ಮೇಲಕ್ಕೆ ಬರ್ಬೇಕಲ್ಲ, ಮೇಲಕ್ಕೆ ಬರ್ಬೇಕಂದ್ರೆ ಏನ್ ಮಾಡ್ತು? ಅದ್ರೊಳಗಡೆ ಕಲ್ಲನ್ನ ಈ ರೀತಿ ಎಸ್ತಾ ಹೋಯ್ತು. ಸೊ ಕಲ್ಲು ಏನಾಗತ್ತಿತ್ತು? ಎಸೆತ ಅದ್ರೊಳಗಡೆ ಮಡಿಕೆ ಒಳಗೆ ಹಾಕೊಂತ ಹೋದಾಗ ನೀರು ಈ ರೀತಿ ಏನಾಯ್ತು? ಮೇಲ್ಗಡೆ ಬಂದು ಬಿಡ್ತು. ಹೌದಾ? ಸೊ ಮೇಲ್ಗಡೆ ಬಂದಿದ್ರಿಂದ ಏನಾಯ್ತು? ನೀರಿಗೆ, ಕಾಗೆಗೆ ಮತ್ತೆ ನೀರು ಸಿಕ್ಕಿ ಬಿಡ್ತು, ಕುಡಿಲಿಕ್ಕೆ ನೀರು ಸಿಕ್ತು. ಸೊ ಇದರಿಂದ ನಮ್ಗೆ ಏನ್ ಅರ್ಥ ಆಗುತ್ತೆ? ನೀರು ಮೇಲಕ್ಕೆ ಬಂತು, ಕಾಗೆಯು ನೀರು ಕುಡಿದು ಸಂತೋಷ ಪಟ್ಟಿತು. ಪ್ರಯತ್ನವೇ ಯಶಸ್ಸಿನ ಮೂಲ ಅಂತ ನಮ್ಗೆ ಅರ್ಥ ಆಗ್ತದೆ. ಕಾಗೆ ಪ್ರಯತ್ನ ಮಾಡ್ಲಿಲ್ದಿದ್ರೆ ಏನಾಗ್ತಿತ್ತು? ಅದಕ್ಕೆ ನೀರು ಸಿಕ್ತಿದ್ದಿಲ್ಲ, ಹಾಗೆ ಬಾಯಾರಿಸ್ಕೊಂಡು ತಿರುಗ್ಬೇಕಾಗ್ತಿತ್ತು. ಆದ್ರೆ ಅದಕ್ಕೆ ನೀರು ಸಿಕ್ತು ಯಾವಾಗ? ಅದು ಪ್ರಯತ್ನ ಮಾಡ್ತು, ಸೋಲನ್ನ ಒಪ್ಕೊಳ್ಳಿಲ್ಲ. ಹಾಗೆ ನೀವು ಕೂಡ ಜೀವನದಲ್ಲಿ ಸೋಲವನ್ನ ಒಪ್ಕೋಬಾರ್ದು, ಪ್ರಯತ್ನವನ್ನ ಮಾಡ್ಬೇಕು, ನಿಮ್ಮ ಗುರಿಯನ್ನ ತಲುಪಬೇಕು ಮಕ್ಳೇ. ಓಕೆ, ಸೊ ಈ ಒಂದು ನೀತಿಯ ಕಥೆಯ ಮುಖಾಂತರ ನಾವು ನಮ್ಮ ಒಂದು ಟಾಪಿಕ್ ಕಡೆ ಹೋಗೋಣ. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ನಾವ್ ಏನನ್ನ ಚರ್ಚೆ ಮಾಡೋಣ? ಎಲ್ರಿಗೂ ಗೊತ್ತಿರೋ ಹಾಗೆ ನಾವು ಸಂಖ್ಯೆ ಸರಣಿಗಳ ಮೇಲೆ ಚರ್ಚೆಯನ್ನ ಮಾಡ್ತಾ ಇದ್ದೀವಿ, ಹೌದಾ? ಸೊ ಈಗಾಗ್ಲೇ ನಾವೇನ್ ಮಾಡಿದ್ವಿ? ಹಿಂದಿನ ಕ್ಲಾಸ್ ಅಲ್ಲಿ ಏನನ್ನ ಚರ್ಚೆ ಮಾಡಿದ್ವಿ? ಗಣಿತ ಎಂದರೇನು ಅಂತ ತಿಳ್ಕೊಂಡ್ವಿ, ಹೌದಾ? ನಂತರ ಸಂಖ್ಯೆಗಳಲ್ಲಿ ಬರುವಂತಹ ವಿವಿಧವಾದ ಸರಣಿಗಳು ಯಾವ್ಯಾವು, ಬೇರೆ ಬೇರೆಯಾದಂತಹ ಸಂಖ್ಯೆ ಸರಣಿಗಳ ಬಗ್ಗೆ ಯಾವ್ಯಾವು ಬರ್ತಾವೆ ಅಂತ ಹೋದ ಕ್ಲಾಸ್ ನಲ್ಲಿ ತಿಳ್ಕೊಂಡ್ವಿ, ಹೌದಾ? ಎಸ್. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ಏನ್ ಮಾಡೋಣ? ಸಂಖ್ಯೆ ಸರಣಿಗಳನ್ನ ಯಾವ ರೀತಿ ನಾವು ವಿಶ್ವಲೈಸ್ ಮಾಡ್ತೀವಿ ಅಂತ ಇಲ್ಲಿ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣಂತೆ. ಓಕೆ, ಸೊ ಇಲ್ಲಿ ನೀವು ನೋಡಿದ್ರೆ ನಾನು ಒಂದು ಸಂಖ್ಯೆನ ತಗೊಂಡಿದ್ದೀನಿ, 319, 319, ಹೌದಾ? ಸೊ ಇದನ್ನ ನಾವು ಪಿಕ್ಚರೈಸ್ ಮಾಡಿದ್ದೇವೆ, ಹೌದಾ? ಅದನ್ನ ಚಿತ್ರದಲ್ಲಿ ಅಥವಾ ಈ ರೀತಿ ಶೇಪ್ಸ್, ಆಕಾರದ ರೂಪದಲ್ಲಿ ನಾನು ಏನ್ ಮಾಡಿದ್ದೀನಿ? ಚಿತ್ರಣ ಮಾಡಿದ್ದೀನಿ, ಹೌದಾ? ಇಲ್ಲಿ 9 ಯಾವೊಂದು ಸ್ಥಾನದಲ್ಲಿ ಬರುತ್ತೆ? ಅದು ಮೊದ್ಲಿಗೆ ತಿಳ್ಕೊಳ್ಳೋದು ಬಹಳ ಮುಖ್ಯ, ಹೌದಾ? ಸಂಖ್ಯೆ ಸರಣಿಗಳು ಇಲ್ಲಿ ನಾವು ದೃಶ್ಯಕರಿಸ್ಲಿಕ್ಕೆ ಮೊದ್ಲಿಗೆ ಏನನ್ನ ಅರ್ಥ ಮಾಡ್ಕೋಬೇಕು? ಅವು ಯಾವ ಒಂದು ಸ್ಥಾನ ಬೆಲೆಗಳಲ್ಲಿ ಬರ್ತಾವೆ. ಈಗ 9 ಬರೋದು ಒನ್ಸ್, ಬಿಡಿ ಸ್ಥಾನದಲ್ಲಿ, ಹೌದಾ? ಒಂದು ಏನು ಬರುತ್ತೆ? 10ರ ಸ್ಥಾನದಲ್ಲಿ ಬರುತ್ತೆ, ಟೆನ್ಸ್. ನಂತರ 3 ಬರುತ್ತೆ ಹಂಡ್ರೆಡ್ಸ್, ಅಂದ್ರೆ 100ರ ಸ್ಥಾನದಲ್ಲಿ. ಸೊ ಬಿಡಿ ಸ್ಥಾನದಲ್ಲಿ ಯಾವ್ದು ಸಂಖ್ಯೆ ಇದೆ? 9 ಇದೆ. ಹಾಗಾದ್ರೆ ಇಲ್ಲಿ ನೀವು ಗಮನಿಸಿದ್ರೆ ನಾವ್ ಏನ್ ಮಾಡಿದ್ದೇನೆ? 9 ಚೆಂಡುಗಳ ಮುಖಾಂತರ ನಾನು ಇಲ್ಲಿ 9 ಚೆಂಡುಗಳನ್ನ ಏನ್ ಮಾಡಿದ್ದೀನಿ? ದೃಶ್ಯಿಸಿದ್ದೀನಿ, ಹೌದಾ ಇಲ್ವೋ? ಹಾಗಾಗಿ 1, 2, 3, 4, 5, 6, 7, 8, 9. ಸೊ ಇದು ಏನಾಯ್ತು? ಬಿಡಿ ಸ್ಥಾನದಲ್ಲಿ ಇರುವಂತ ಒಂದು ಸಂಖ್ಯೆ ಏನಿದೆ 9, ಅದರ ಒಂದು ದೃಶ್ಯಕರಣ ಆಯ್ತು. ನಂತರ 10ರ ಸ್ಥಾನದಲ್ಲಿ 1 ಇದೆ. ನೀವಿಲ್ಲಿ ಗಮನಿಸಿದ್ರೆ 10 ಚೆಂಡುಗಳ ಒಂದು ಗುಂಪನ್ನ ನಾನಿಲ್ಲಿ ಮಾಡಿದ್ದೇನೆ. ಸೊ ಇದು ಏನಾಯ್ತು? 10 ಆಯ್ತು. 10 ಚೆಂಡುಗಳನ್ನ ಒಂದು ಗುಂಪು ಏನ್ ಹೇಳುತ್ತದೆ? ಟೆನ್ಸ್.
ಒನ್ ಟೆನ್ಸ್ ಬಗ್ಗೆ ಹೇಳ್ತದೆ. ಹತ್ತರ ಸ್ಥಾನದಲ್ಲಿ ಇರುವಂತಹ ಒಂದು ಸಂಖ್ಯೆ ಒಂದನ್ನ ಹೇಳ್ತದೆ. ಅಂದ್ರೆ ಅದರ ವ್ಯಾಲ್ಯೂ ಎಷ್ಟಾಯ್ತು, ಮೌಲ್ಯ ಎಷ್ಟಾಯ್ತು, 10 ಆಯ್ತು. ನಂತರ ನೂರರ ಸ್ಥಾನದಲ್ಲಿ ಏನಿದೆ, ಮೂರಿದೆ. ಸೊ ನೀವಿಲ್ಲಿ 100 ಚೆಂಡುಗಳ ಒಂದೊಂದು ಗುಂಪನ್ನ ನೋಡ್ಬೋದು. 100, 200, 300 ಆಯ್ತು. ಹಾಗಾಗಿ 319 ಆಯ್ತು ಮಕ್ಕಳೇ. ಮತ್ತೊಂದು ಸಂಖ್ಯೆಯನ್ನ ತಗೋತೀನಿ ನೋಡಿ ಇಲ್ಲಿ. 458ನ ತಗೊಂಡಿದ್ದೀನಿ. ಎಸ್, ನೀವಿಲ್ಲಿ ಗಮನಿಸಿದ್ರೆ 8ರ ಸ್ಥಾನ ಬಿಡಿ ಇದೆ. ಹೌದಾ? ಬಿಡಿ ಸ್ಥಾನದಲ್ಲಿ ಇರುವಂತಹ 8 ನಾನು ಏನ್ ಮಾಡಿದ್ದೀನಿ, 8 ಚಂಡಗಳ ಮುಖಾಂತರ ತೋರಿಸ್ಕೊಟ್ಟಿದ್ದೀನಿ. ನಂತರ 10ರ ಸ್ಥಾನದಲ್ಲಿ ಏನಾಗ್ಬಿಟ್ಟಿದೆ, 5 ಇದೆ. ನೀವಿಲ್ಲಿ ಗಮನಿಸಿದ್ರೆ ನಾನು ಏನ್ ಮಾಡಿದ್ದೀನಿ, 10 5 ಗುಂಪುಗಳನ್ನ ಮಾಡಿದೀನಿ. 10 ಚೆಂಡಗಳ ಒಂದು ಗುಂಪು, ಹಾಗೆ 5 ಗುಂಪನ್ನ ತಗೊಂಡಿದ್ದೀನಿ. 10, 20, 30, 40, ನಂತರ ಇದು 50 ಆಯ್ತು ಮಕ್ಕಳೇ. ಹೌದಾ? ನಂತರ 100ರ ಸ್ಥಾನದಲ್ಲಿ ಏನಿದೆ, 4 ಇದೆ. ಸೊ 100 ಚೆಂಡುಗಳ ಒಂದು ಗುಂಪು 100, ಎರಡನೇ ಗುಂಪು 200, ಮೂರನೇ ಗುಂಪು 300, ನಂತರ ನಾಲ್ಕನೇ ಗುಂಪು 400 ಆಯ್ತು. ಸೊ ಈ ರೀತಿ ನಾವು ಸಂಖ್ಯೆಗಳನ್ನ ಏನ್ ಮಾಡಬಹುದು, ದೃಶ್ಯಕರಿಸಬಹುದು, ಅದನ್ನ ದೃಶ್ಯಕರಣ ಮಾಡಬಹುದು. ಓಕೆ. ಈಗ ಅದೇ ರೀತಿ ಮತ್ತೊಂದು ನಿಮಗೆ ಉದಾಹರಣೆಯಲ್ಲಿ ತೋರಿಸ್ತೀನಿ. ನಾನು ಇದಕ್ಕಿಂತ ಮುಂಚೆ ಇದನ್ನು ತೋರಿಸ್ತೀನಿ. ಎಸ್, ಓಕೆ. ಸೊ ಈಗ ನಾನು ದೃಶ್ಯಕರಣ ಮಾಡ್ತೀನಿ, ಅದರ ಮೌಲ್ಯ ಎಷ್ಟಿದೆ ಅಂತ ಹೇಳ್ಬೇಕು. ಮೊದ್ಲಿಗೆ ಬಿಡಿ ಸ್ಥಾನದಲ್ಲಿ, ಹೌದಾ, 1, ಅದರ ಬೆಲೆ ಏನಿರುತ್ತೆ, 1 ಇರುತ್ತೆ. ಬಿಡಿ ಸ್ಥಾನದಲ್ಲಿ ಈ ರೀತಿ ಹಾಕಿದ್ದೇನೆ. ನಂತರ 10ರ ಸ್ಥಾನದಲ್ಲಿ ಸಂಖ್ಯೆ ಎಷ್ಟು ಅಂತ ನೀವು ಗುರುತಿಸ್ಬೇಕು ಮಕ್ಳೇ. ಓಕೆ, ನಾನಿಲ್ಲಿ ಏನ್ ಮಾಡ್ತಾ ಇದ್ದೀನಿ, ಇದನ್ನ ಒಂದು ಸಂಖ್ಯೆನ ದೃಶ್ಯಕರಣ ಮಾಡ್ತಾ ಇದ್ದೀನಿ. ಓಕೆ, ಯಾವ ಸಂಖ್ಯೆ ಅಂತ ನೀವ್ ಹೇಳ್ಬೇಕು ಈಗ. ಎಸ್. ಸೊ ಹೇಳ್ಬೋದಾ ಯಾರಾದ್ರೂ, ಇದು ಎಷ್ಟು ಸಂಖ್ಯೆ, ಇದರ ಒಂದು ಮೌಲ್ಯ ಎಷ್ಟು, ಯಾವ ಸಂಖ್ಯೆ ಬರುತ್ತೆ ಅಂತ? ಎಸ್, ಪ್ರಯತ್ನ ಮಾಡಿದ್ರ ಮಕ್ಳೇ? ಹೇಳಿ ನೋಡೋಣ. ಎಸ್, ಈಗ ನಾನು ಡಿಸ್ಕಸ್ ಮಾಡ್ಲಾ. ಬಿಡಿ ಸ್ಥಾನದಲ್ಲಿ ಎಷ್ಟು ಸಂಖ್ಯೆ ಇದೆ, 1, 2, 3, 4 ಇದೆ. ಸೊ ಎಷ್ಟಾಯ್ತು, ಬಿಡಿ ಸ್ಥಾನದಲ್ಲಿ 4 ಬರುತ್ತೆ. ನಂತರ 10ರ ಸ್ಥಾನದಲ್ಲಿ ಎಷ್ಟು ಹತ್ತುಗಳನ್ನ ತಗೊಂಡಿದ್ದೀನಿ ಇಲ್ಲಿ, 1, 2, 3, 4, 5, 6. ಸೊ ಹತ್ತುಗಳು ಎಷ್ಟಿದಾವೆ, 6 ಇದಾವೆ. ಅಂದ್ರೆ 10 60 ಆಯ್ತು. 100ರ ಸ್ಥಾನದಲ್ಲಿ 100, 200, 300, 400 ಆಯ್ತು. ಸೊ 464 ಇರಬಹುದಾ? ನೋಡೋಣ ಉತ್ತರ. ಎಸ್, 464 ಇದೆ ಮಕ್ಳೇ. ಹೌದಾ? ಇಲ್ಲಿ ನೋಡಿ, 400 ಪ್ಲಸ್ 60 ಪ್ಲಸ್ 4 ಕೂಡಿಸಿದ್ರೆ ಏನ್ ಬರ್ತದೆ, 464. 100ರ ಒಂದು ಸ್ಥಾನದಲ್ಲಿ 4 ಇದಾವೆ, 10ರ ಸ್ಥಾನದಲ್ಲಿ 6, ಬಿಡಿ ಸ್ಥಾನದಲ್ಲಿ 4, ಹಾಗಾಗಿ 464 ಆಯ್ತು. ಓಕೆ, ಮತ್ತೊಂದ್ ಮಾಡೋಣ. ಎಸ್, ಮತ್ತೊಂದನ್ನ ಪ್ರಯತ್ನ ಮಾಡ್ತೀನಿ. ಎಲ್ರು ನಿಮ್ಮ ಉತ್ತರಗಳನ್ನ ಚಾಟ್ ಬಾಕ್ಸ್ ಅಲ್ಲಿ ಹಾಕ್ಬೇಕು ಮಕ್ಳೇ. ಓಕೆ. ಎಸ್, ಹೇಳಿ ನೋಡಿ ಮಕ್ಕಳೇ, ಯಾವ ಸಂಖ್ಯೆ ಇಲ್ಲಿ ನಾನು ದೃಶ್ಯಕರಿಸಿದ್ದೇನೆ, ಇದರ ಒಂದು ಮೌಲ್ಯ ಎಷ್ಟಾಗುತ್ತೆ ಗುರ್ತಾ ಹಿಡಿಬೇಕು ಎಲ್ರು. ಪ್ರಯತ್ನ ಮಾಡಿ ನಿಮ್ಮ ಉತ್ತರಗಳನ್ನ ಚಾಟ್ ಬಾಕ್ಸ್ ನಲ್ಲಿ ಹಾಕ್ಬೇಕು. ಮಾಡಿದ್ರಾ?
ಎಸ್, ನೋಡೋಣವಾ ಎಷ್ಟಾಗಿದೆ ಅಂತ. ಬಿಡಿ ಸ್ಥಾನದಲ್ಲಿ ಎಷ್ಟು ಚೆಂಡುಗಳಿದಾವೆ? 1 2 3 4 5 6. ಆರಾಯ್ತು ಬಿಡಿ ಸ್ಥಾನದಲ್ಲಿ. 10ರ ಸ್ಥಾನದಲ್ಲಿ 1 2 3 ಅಂದ್ರೆ 10 20 30 ಆಯ್ತು. 100ರ ಸ್ಥಾನದಲ್ಲಿ 100 200 300 400 500 ಬಂತು. ಸೊ 530 ಎಷ್ಟಾಯ್ತು? 530 ಚೆಕ್ ಮಾಡೋಣ. ಎಸ್, 536. ಓಕೆ. ಸೊ ಇಲ್ಲಿ 100ರ ಸ್ಥಾನದಲ್ಲಿ 5, ಹಾಗಾಗಿ 500. 10ರ ಸ್ಥಾನದಲ್ಲಿ 3, 30. ಬಿಡಿ ಸ್ಥಾನದಲ್ಲಿ 6. 500 ಪ್ಲಸ್ 30 ಪ್ಲಸ್ 6, 536 ಬಂದಿದೆ. ಸೊ ಈ ರೀತಿ ನಾವೇನ್ ಮಾಡ್ತೀವಿ ಮಕ್ಳೇ? ಸಂಖ್ಯೆಗಳನ್ನ ದೃಶ್ಯಕರಿಸ್ತೀವಿ, ಅದನ್ನ ದೃಶ್ಯನ ಮಾಡಿ ತೋರಿಸ್ತೀವಿ. ಓಕೆ. ಸೊ ಈಗ ಮತ್ತೊಂದು ನೋಡೋಣಂತೆ. ಓಕೆ. ವಾಟ್ ನಂಬರ್ ಇಸ್ ಇನ್ ದ ಟೆನ್ಸ್ ಪ್ಲೇಸ್? ಇದು ಏನ್ ಸಂಖ್ಯೆ ಕೊಟ್ಟಿದಾರಲ್ಲ, ಈ ಸಂಖ್ಯೆ ಒಳಗಡೆ ಟೆನ್ಸ್ ಪ್ಲೇಸ್ ದಲ್ಲಿ ಯಾವ ಒಂದು ಸಂಖ್ಯೆ ಇದೆ? ಓಕೆ, ಟೆನ್ಸ್ ಪ್ಲೇಸ್ ಅಲ್ಲಿ ಯಾವ ಒಂದು ಸಂಖ್ಯೆ ಇದೆ ಅಂತ ಹೇಳ್ಬೇಕು. 10ರ ಜಾಗದಲ್ಲಿ ಯಾವ ಒಂದು ಮೌಲ್ಯ ಇದೆ ಅಥವಾ ಅದ ಒಂದು ವ್ಯಾಲ್ಯೂ ಯಾವುದಿದೆ ಹೇಳ್ಬೋದಾ? ಈ ರೀತಿ ಮೊದ್ಲೇ ಕೌಂಟ್ ಮಾಡ್ಕೊಂತ ಹೋಗೋಣ. ಬಿಡಿ, ನಂತರ 10, 100, 1000, 10,000, ಲಕ್ಷ, 10 ಲಕ್ಷ. ಸೊ ಯಾವ್ದು ಬಂತು 10ರ ಸ್ಥಾನ ಬೆಲೆ? ಇಲ್ಲಿದೆ ನೋಡಿ. ಯಾವ್ದಿದೆ? ಎಸ್, 4 ಇದೆ. 10ರ ಸ್ಥಾನದಲ್ಲಿ ಏನಿದೆ? 4 ಇದೆ. ಓಕೆ. ಮತ್ತೊಂದು ನೋಡೋಣವಾ ಈಗ. ಈ ಒಂದು ಸಂಖ್ಯೆಯಲ್ಲಿ 10,000 ಬೆಲೆ ಯಾವ ಸಂಖ್ಯೆಯನ್ನ ಹೊಂದಿದೆ? ಯಾವ ಸಂಖ್ಯೆ 10,000 ಒಂದು ಸ್ಥಾನ ಬೆಲೆಯನ್ನ ಹೊಂದಿದೆ? ವಾಟ್ ನಂಬರ್ ಇಸ್ ಇನ್ ದ 10,000 ಪ್ಲೇಸ್? ಪ್ರಯತ್ನ ಮಾಡಿ ಎಲ್ರು. ಟ್ರೈ ಮಾಡಿ ನೋಡೋಣ. ಎಸ್, ನೋಡೋಣವಾ? ಮಾಡಿದ್ರಾ? ಸೊ ಕೌಂಟ್ ಮಾಡೋಣವಾ? ಈ ಎರಡು ಯಾವ ಒಂದು ಸ್ಥಾನಕ್ಕೆ ಬರುತ್ತೆ? ಸ್ಥಾನ ಬೆಲೆ ಎಷ್ಟು ಇದ್ರದ್ದು? ಬಿಡಿ. ನಂತರ 4 10, 2 100, 9 ಎಷ್ಟು ಬರುತ್ತೆ? 1000, 6 10,000, 3 ಲಕ್ಷ, ನಂತರ 8 10 ಲಕ್ಷ. ಚೆಕ್ ಮಾಡೋಣ. ಎಸ್, 10,000 ಜಾಗದಲ್ಲಿ ಯಾರಿದ್ದಾರೆ? 6 ಇದೆ. 6 ಎಂಬ ಒಂದು ಸಂಖ್ಯೆ ಇದೆ. ಓಕೆ. ಮತ್ತೊಂದು ಮಾಡೋಣ. ಎಸ್, ಇದೊಂದು ಪ್ರಯತ್ನ ಮಾಡಿ ಎಲ್ರು. 100,000 ಪ್ಲೇಸ್ ಅಂದ್ರೆ ಲಕ್ಷದ ಬಗ್ಗೆ ಮಾತಾಡ್ಲಿಕ್ಕತ್ತಾರೆ ಮಕ್ಳೇ. ಇಲ್ಲಿ 100,000 ಬರುತ್ತೆ. ನಮ್ಮ ಒಂದು ಅಂತಾರಾಷ್ಟ್ರೀಯ ಸ್ಥಾನ ಬೆಲೆ ಪ್ರಕಾರ 100,000 ಅಂತ ಬರ್ತದ. ಓಕೆ. ಸೊ 100,000 ಅಂತಂದ್ರೆ ನಾವು ಅದನ್ನ ಏನಂತ ಕನ್ಸಿಡರ್ ಮಾಡ್ತೀವಿ? ಲಕ್ಷ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆನಾ? 1,00,000 ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಲಕ್ಷದ ಒಂದು ಸ್ಥಾನ ಬೆಲೆ ಎಲ್ಲಿದೆ ಗಮನಿಸ್ಬೇಕು ಎಲ್ರು. ಪ್ರಯತ್ನ ಮಾಡ್ರಿ ಎಲ್ರು. ಮಾಡಿದ್ರಾ ಮಕ್ಳೇ? ಓಕೆ. ಸೊ ನಾವ್ ಇದನ್ನ ಕೌಂಟ್ ಮಾಡೋಣ. 3 ಇದೆ ಬಿಡಿ ಸ್ಥಾನದಲ್ಲಿ, ನಂತರ 0 10ರ ಸ್ಥಾನದಲ್ಲಿ, 9 100ರ ಸ್ಥಾನದಲ್ಲಿ, 5 ಬರುತ್ತೆ ಯಾವ ಸ್ಥಾನದಲ್ಲಿ? 1000. ಅದ್ರ ಪಕ್ಕಕ್ಕೆ ಇರುವಂತಹ 5 10,000. ಹೌದಾ? 3 ಲಕ್ಷ, ನಂತರ ಮತ್ತೊಂದ್ 3 10 ಲಕ್ಷ. ಸೊ ಹಾಗಾಗಿ ನಮ್ಮ ಒಂದು 100,000 ಅಂದ್ರೆ ಲಕ್ಷದ ಸ್ಥಾನದಲ್ಲಿ ಯಾರಿದ್ದಾರೆ? 3 ಇದೆ.
ಎಸ್. ಓಕೆ. ಸೊ ಈ ರೀತಿ ಮಕ್ಕಳೇ ನಾವ್ ಏನ್ ಮಾಡ್ತೀವಿ, ಸಂಖ್ಯೆಗಳನ್ನ ದೃಷ್ಟಿ ದೃಶ್ಯಿಸ್ತೀವಿ, ಅದನ್ನ ನಾವು ಚಿತ್ರಣ ರೂಪದಲ್ಲಿ ತೋರಿಸ್ಕೊಡ್ತೀವಿ. ಓಕೆ, ಎಲ್ರಿಗೂ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಎಸ್, ಅರ್ಥ ಆಗಿದೆಯಾ? ಓಕೆ. ಸೊ ಈಗ ಮತ್ತೊಂದು ವಿಷಯ ನಿಮ್ಗೆ ಇಲ್ಲಿ ತೋರಿಸ್ತೀನಿ. 1 ನಿಮಿಷ ನನ್ನ ಸ್ಕ್ರೀನ್ ಅನ್ನ ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ. ಓಕೆ. ಸೊ ನಿಮಗೆ ಯಾವತ್ಲೂ ನೀವು ಸಂಖ್ಯೆಗಳನ್ನ ದೃಶ್ಯಿಸ್ತೀರಾ ಅಂತಂದ್ರೆ ನಾವು ಬೇರೆ ಬೇರೆ ಆದಂತ ಏನ್ ಮಾಡ್ಬೋದು, ಇಲ್ಲಿ ಚಿತ್ರಗಳು ಅಥವಾ ಆಕಾರಗಳನ್ನ ಬಳಸಬಹುದು ಮಕ್ಕಳೇ. ಓಕೆ, ಬಳಸೋದ್ರಿಂದ ಏನಾಗುತ್ತೆ, ಅದು ಒಂದ್ ರೀತಿಲಿ ಯಾವ ತರ ಕಾಣುತ್ತೆ, ಅದು ಒಂದು ಅಟ್ರಾಕ್ಟಿವ್ ವೇ ಅಲ್ಲಿ ನಮ್ಗೆ ಅರ್ಥವಾಗ್ತದೆ. ಓಕೆ, ಅದನ್ನ ನೀವು ಅಗದಿ ಬಹಳ ಚೆನ್ನಾಗಿ ಏನ್ ಮಾಡಬಹುದು, ತೋರಿಸ್ಕೊಡ್ಬಹುದು. ಓಕೆ, ಇಸ್ ಇಟ್ ಕ್ಲಿಯರ್? ಐ ಹೋಪ್ ಈ ಒಂದು ಆಕ್ಟಿವಿಟಿ ಎಲ್ರಿಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಓಕೆ, ಈಗ ನಾವು ಮುಂದಿನ ಒಂದು ವಿಷಯಕ್ಕೆ ಹೋಗೋಣ. ಅದ್ಯಾವುದು ಅಂತಂದ್ರೆ, ಈಗ ನಿಮ್ಮೊಂದಿಗೆ ನನ್ನ ಸ್ಕ್ರೀನ್ ಅನ್ನ ಶೇರ್ ಮಾಡ್ತಾ ಇದ್ದೀನಿ. ಸಂಖ್ಯೆ ಸರಣಿಗಳ ನಡುವೆ ಇರುವಂತಹ ಒಂದು ಸಂಬಂಧದ ಬಗ್ಗೆ ನಾವೇನ್ ಮಾಡೋಣ, ಇಲ್ಲಿ ಚರ್ಚೆ ಮಾಡೋಣ. ಸಂಖ್ಯೆ ಶ್ರೇಣಿಗಳ ನಡುವೆ ಇರುವಂತಹ ಒಂದು ಸಂಬಂಧ. ಹೌದಾ? ನಾನು ನಿಮ್ಗೆ ಯಾವಾಗ್ಲೂ ಹೇಳ್ತೀನಿ, ಒಂದು ಸಂಖ್ಯೆ ಯಾವ್ದಪ್ಪ ಸಂಖ್ಯೆಯ ಶ್ರೇಣಿ ಯಾವ್ದು ತಗೊಂಡ್ರೆ 2, 4, 6, 8, 10, 12 ಈ ರೀತಿ ನಾನು ಒಂದು ಶ್ರೇಣಿ ಹೇಳಿದೆ. ಹೌದಾ? ಸಂಖ್ಯೆ ಶ್ರೇಣಿ ಹೇಳಿದೆ. ಈ ಶ್ರೇಣಿ ಯಾವುದು? 2, 4, 6, 8, 10 ಈ ಶ್ರೇಣಿಗೆ ನಾವ್ ಏನಂತ ಕರಿತೀವಿ? ಅದಕ್ಕೆ ನಾವು ಸಮಸಂಖ್ಯೆಗಳು ಅಂತ ಕರಿತೀವಿ. ಹೌದಾ? ಈ ಸಮಸಂಖ್ಯೆಗಳ ನಡುವೆ ಇರುವಂತಹ ಒಂದು ಸಂಬಂಧ ಏನಿದೆ, ಯಾವಾಗಲೂ ಹಿಂದಿನ ಸಂಖ್ಯೆಗೆ 2ಅನ್ನ ಕೂಡಿಸಿದಾಗ ಏನಾಗುತ್ತೆ, ನಮ್ಗೆ ಮುಂದಿನ ಸಂಖ್ಯೆ ಸಿಗ್ತಾ ಹೋಗುತ್ತೆ. ಹೌದಾ ಇಲ್ವೋ? ಹಿಂದಿನ ಸಂಖ್ಯೆಗೆ 2ಅನ್ನ ಕೂಡಿಸಿದಾಗ ಮುಂದಿನ ಸಂಖ್ಯೆ ನಮ್ಗೆ ಸಿಗ್ತಾ ಹೋಗುತ್ತೆ. ಒಂದು. ಎರಡನೇ ವಿಷಯ, ಈ ಸಂಖ್ಯೆಗಳನ್ನ ನಾವು ಯಾವಾಗ್ಲಾದ್ರೂ ವಿಭಜಿಸಿದ್ರೆ ಅಥವಾ ಭಾಗಾಕಾರ ಮಾಡಿದ್ರೆ ಯಾವಾಗ್ಲೂ ನಮ್ಗೆ 0 ಅಂತ ಏನ್ ಬರುತ್ತೆ, ಲಾಸ್ಟಿಗೆ ಡಿವಿಷನ್ ಆದ್ಮೇಲೆ ರಿಮೈಂಡರ್ ಏನ್ ಬರುತ್ತೆ, ಯಾವಾಗ್ಲೂ 0 ಅಂತಾನೆ ಬರುತ್ತೆ, 0 ಅಂತಾನೆ ಬರುತ್ತೆ. ಹೌದಾ? ಅದಕ್ಕೆ ಈ ಒಂದು ಸರಣಿ ಅಥವಾ ಏನ್ ಸಮಸಂಖ್ಯೆಗಳ ಶ್ರೇಣಿ ಇದೆ ಅದರ ನಡುವೆ ಇರುವಂತಹ ಒಂದು ಸಂಬಂಧ. ಅದೇ ರೀತಿ ನಮ್ಮ ಒಂದು ಗಣಿತದಲ್ಲಿ ಹಲವಾರು ಸಂಖ್ಯೆ ಶ್ರೇಣಿಗಳಿದಾವೆ. ಸಂಖ್ಯೆ ಶ್ರೇಣಿಗಳಲ್ಲಿ ಬೇರೆ ಬೇರೆ ಆದಂತಹ ಏನಿದಾವೆ, ಸಂಬಂಧಗಳು ಇರ್ತಾವೆ ಮಕ್ಳೇ. ಓಕೆ, ಆ ಸಂಬಂಧಗಳು ಏನಾಗ್ತವೆ, ಶ್ರೇಣಿಯಿಂದ ಶ್ರೇಣಿ ಬದಲಾಗ್ತಾ ಹೋಗ್ತದೆ. ನಂತರ ಆ ಶ್ರೇಣಿಗಳನ್ನ ಬಳಸಿ ನಾವು ಮತ್ತೊಂದು ಶ್ರೇಣಿಯನ್ನು ಕೂಡ ಏನ್ ಮಾಡಬಹುದು, ಕಂಡು ಹಿಡಿಬಹುದು. ಓಕೆ, ಸೊ ಈಗ ಸ್ಕ್ರೀನ್ ಮೇಲೆ ನಿಮ್ಗೊಂದು ಏನ್ ಕಾಣ್ತಾ ಇದೆ, ಚೌಕ ಆಕಾರದಲ್ಲಿರುವಂತ ಹಲವಾರು ಚೌಕಗಳು ಕಾಣ್ತಾ ಇದ್ದಾವೆ. ಹೌದಾ ಇಲ್ಲೋ? ಎಸ್, ಕಾಣ್ತಾ ಇದೆಯಾ? ಓಕೆ, ಈಗ ಇದೆ ಮೊದಲನೇ ಚೌಕ್, ಇದು 1ನೇ ಚೌಕ್. ಇದನ್ನ ನಾನು ಜಾಸ್ತಿ ಮಾಡಿದೆ. ಇಲ್ಲಿ ಎಷ್ಟು ಚೌಕಗಳಾದವು? ಟೋಟಲಿ ಎಷ್ಟು ಚೌಕ ಆದವು? 1 ಚೌಕ್ ಇತ್ತು. ನಾನು ಏನ್ ಮಾಡಿದೆ, ಇನ್ನು 3 ಚೌಕ್ ಹೆಚ್ಚಿಗೆ ಮಾಡಿದೆ. ಎಷ್ಟಾಯ್ತು? 1, 2, 3, 4 ಚೌಕ ಆಯ್ತು. ಈಗ 3ನೇ ಲೇಯರ್ ತರ್ತೀನಿ. 3ನೇ ಲೇಯರ್ ತಂದಾದ್ಮೇಲೆ ಎಷ್ಟು ಚೌಕ ಆದವು? 1 + 3 4, 4 ಪ್ಲಸ್ ಎಷ್ಟು ಇವು? ಎಷ್ಟು ಚೌಕ್ ಇದಾವೆ? 1, 2, 3, 4, 5. 1 + 3 4, 4 + 5 9 ಚೌಕ ಆದವು. ಒಟ್ಟಾರೆ ಎಷ್ಟು ಚೌಕ ಆದವು? 9. ಈಗ 4ನೇ ಲೇಯರ್ ತಂದೆ. ಎಷ್ಟು ಚೌಕಗಳು ಕೂಡಿದ್ವು? 1, 2, 3, 4, 5, 6, 7. ಹೌದಾ? 9 ಇಲ್ಲಿವರೆಗೂ ಹಸಿರುವರೆಗೂ ಎಷ್ಟು ಚೌಕ್ ಇದ್ವು? 9 ಚೌಕ್ ಇದ್ವು. 9ಕ್ಕೆ ನಾನೇನ್ ಮಾಡಿದೆ, ಇನ್ನು 7 ಚೌಕನ್ನ ಕೂಡಿಸ್ದೆ. ಎಷ್ಟಾದ್ವು? 16 ಚೌಕ ಆದ್ವು ಮಕ್ಳೇ. ಎಷ್ಟಾದ್ವು? 16 ಚೌಕು. 1, 4, 9, 16 ಆಯ್ತು ಮಕ್ಳೇ. ಓಕೆ, ಈಗ 5ನೇ ಲೇಯರ್ ಕೂಡಿಸ್ತೀನಿ. 5ನೇ ಲೇಯರ್ ಕೂಡಿದ ತಕ್ಷಣ ಒಟ್ಟಾರೆ ಎಷ್ಟು ಚೌಕ ಆದ್ವು? ಈಗ ಎಷ್ಟದಾವ ಇಲ್ಲಿ? 1, 2, 3, 4, 5, 6, 7, 8, 9. ಹೌದಾ? 1 + 3 4, 4 + 5 9, 9 + 7 16, 16 + 9 ಆದ್ರೆ 25 ಆಯ್ತು ಮಕ್ಕಳೇ. ಏನಾಯ್ತು? 25. ಸೊ ಇಲ್ಲಿ ನೀವೇನ್ ಗಮನಿಸ್ತಾ ಇದ್ದೀರಾ? ಬಹಳ ಮುಖ್ಯ ವಿಷಯ ಏನು, ನಾವು ಯಾವ ಸಂಖ್ಯೆಗಳು ಇವು? ಇವಕ್ಕೆ ಏನಂತ ಕರಿತೀವಿ ನಾವು? 1, 3, 5, 7, 9 ಇವ್ ಯಾವ ಸಂಖ್ಯೆಗಳು? ಇವು ನಮ್ಮ
ಬೆಸೆ ಸಂಖ್ಯೆಗಳು. ಸೊ ಬೆಸೆ ಸಂಖ್ಯೆಗಳನ್ನು ಒಂದಕ್ಕೊಂದು ಕೂಡಿಸಿದಾಗ ನಮ್ಗೆ ಯಾವ ಸಂಖ್ಯೆಗಳು ಸಿಗ್ತಾ ಇದಾವೆ ಮಕ್ಕಳೇ? ಯಾವ ಸಂಖ್ಯೆಗಳು ಸಿಗ್ತಾ ಇದ್ದೇವೆ? ವರ್ಗಗಳು ಸಿಗ್ತಾ ಇದಾವೆ ಮಕ್ಳೇ. 1, 4, 9, 16, 25 ಇವೇನಾದ್ವು? ವರ್ಗಗಳು ಆದ್ವು. ಸೊ ಬೆಸ ಸಂಖ್ಯೆಗಳು ಮತ್ತು ವರ್ಗಗಳ ನಡುವೆ ಇರುವಂತಹ ಒಂದು ವಿಶಿಷ್ಟವಾದ ಸಂಬಂಧ ನಮಗಿಲ್ಲೇ ಗೊತ್ತಾಗುತ್ತೆ. ಅದೇನಪ್ಪಾ ಅಂತಂತಂದ್ರೆ, ನೀವು ಏನ್ ಮಾಡ್ತಾ ಇದ್ದೀರಾ? ಒಂದು ಬೆಸೆ ಸಂಖ್ಯೆಗೆ ಮತ್ತೊಂದು ಬೆಸೆ ಸಂಖ್ಯೆನ ಕೂಡಿಸಿದಾಗ ಇಲ್ಲಿ ಗಮನಿಸ್ಬೇಕು. ಓಕೆ, ಏನಾಗ್ತಾ ಇದೆ ನಮ್ಗೆ? ವರ್ಗಗಳು ಸಿಗ್ತಾ ಹೋಗ್ತವೆ. ವರ್ಗಗಳು ಏನಾಗ್ತವೆ? ಸಿಗ್ತಾ ಹೋಗ್ತವೆ. ಸೊ ಬೆಸೆ ಸಂಖ್ಯೆಗಳನ್ನ ಬಳಸಿ ನಾವ್ ಏನ್ ಮಾಡಬಹುದು? ವರ್ಗ ಸಂಖ್ಯೆಗಳ ಶ್ರೇಣಿಯನ್ನ ಉತ್ಪನ್ನ ಮಾಡಬಹುದು. ಓಕೆ, ಸೊ ಈ ಒಂದು ಸಂಬಂಧವನ್ನ ಇನ್ನೆಷ್ಟು ಹೆಚ್ಚಿಗೆ ಚರ್ಚೆ ಮಾಡೋಣ ಮುಂದಿನ ಒಂದು ಕ್ಲಾಸ್ ಅಲ್ಲಿ. ಸೊ ಇವತ್ತಿನ ಕ್ಲಾಸ್ ಅನ್ನ ಇಲ್ಲೇ ಸ್ಟಾಪ್ ಮಾಡ್ತೀನಿ ಮಕ್ಳೇ. ಐ ಹೋಪ್ ಇವತ್ತಿನ ಸೆಷನ್ ಎಲ್ರಿಗೂ ಸೇರಿದೆ ಮತ್ತು ಅರ್ಥ ಆಗಿದೆ ಅಂತ ಅನ್ಕೊಂತ ಮುಂದಿನ ಕ್ಲಾಸ್ ಅಲ್ಲಿ ಮತ್ತೆ ಭೇಟಿಯಾಗೋಣ ಮಕ್ಳೇ. ಥ್ಯಾಂಕ್ ಯು ವೆರಿ ಮಚ್. ಜೈ ಹಿಂದ್, ಜೈ ವಿದ್ಯಾಶಕ್ತಿ. ಥ್ಯಾಂಕ್ ಯು ಮ್ಯಾಮ್. ಯಾಮಿನಿ ಮ್ಯಾಮ್.